ಎಲ್ಲ ತರಬೇತಿದಾರರಿಗೆ ಈ ದಿನದ ತರಗತಿಗೆ ಸ್ವಾಗತ. ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ಮಕ್ಕಳೇ, ಈ ಇಂದಿನ ತರಗತಿಯಲ್ಲಿ ನಾವು ಎರಡು ಮುಖ್ಯವಾದ ಮೆಜರ್ಮೆಂಟ್ಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಒಂದು ಔಟ್ಸೈಡ್ ಮೆಜರ್ಮೆಂಟ್, ಮತ್ತೊಂದು ಡೆಪ್ತ್ ಮೆಜರ್ಮೆಂಟ್. ಈಗ ಔಟ್ಸೈಡ್ ಮೆಜರ್ಮೆಂಟ್ಸ್ ಅನ್ನ ಮಾಡಲಿಕ್ಕೆ ಅಕ್ಯುರೇಸಿ ಜಾಸ್ತಿ ಬೇಕಾಯ್ತಲ್ಲ ನಮಗೆ. 0.02 ಇಂದ ಎಲ್ಲಿಗೆ ಬಂದ್ವಿ? 0.01 ಬಂದ್ವಿ. ಔಟ್ಸೈಡ್ ಮೈಕ್ರೋಮೀಟರ್ನ ಯೂಸ್ ಮಾಡಿ ಅದೇ ಅಕ್ಯುರೇಸಿನಲ್ಲಿ 0.01 mm ಅಕ್ಯುರೇಸಿನಲ್ಲಿ ಡೆಪ್ತ್ ಅನ್ನ ಮೆಜರ್ ಮಾಡಲಿಕ್ಕೆ ಡೆಪ್ತ್ ಮೈಕ್ರೋಮೀಟರ್ನ ಬಗ್ಗೆ ನಾವು ತಿಳ್ಕೊಂಡ್ವಿ. ಹೇಗೆ ಔಟ್ಸೈಡ್ ಮೈಕ್ರೋಮೀಟರ್ ಅಂದ್ರೆ ಏನು, ಡೆಪ್ತ್ ಮೈಕ್ರೋಮೀಟರ್ ಅಂದ್ರೆ ಏನು, ಯಾವ ರೀತಿ ಅದು ಇರುತ್ತೆ, ಕನ್ಸ್ಟ್ರಕ್ಷನ್ಸ್ ಹೇಗಿರುತ್ತೆ, ಫೀಚರ್ಸ್ ಹೇಗಿರುತ್ತೆ, ಏನೇನೆಲ್ಲ ಪಾರ್ಟ್ಸ್ ಇದೆ, ಗ್ರಾಜುಯೇಷನ್ಸ್ ಹೇಗಿರುತ್ತೆ, ಪ್ರಿನ್ಸಿಪಲ್ ಏನು, ಇಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ಆದ್ರೆ ಈಗ ನೀವೇನ್ ನೋಡಿದ್ರಿ, ಔಟ್ಸೈಡ್ ಡೆಪ್ತ್. ಆದ್ರೆ ಇನ್ಸೈಡ್ ಮೆಜರ್ಮೆಂಟ್, ಇನ್ಸೈಡ್ ಈಗ ಒಂದು ಹೋಲ್ ಇದೆ, ಆ ಹೋಲ್ ಇಂಟರ್ನಲ್ ಡೈಮೆನ್ಷನ್ ಚೆಕ್ ಮಾಡಬೇಕು. ಯಾವ್ದ್ರಲ್ಲಿ ಚೆಕ್ ಮಾಡ್ತೀರಿ? ಸೊ ಅದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಇದೆ ಮಕ್ಕಳೇ. ಸೊ ಆ ಇನ್ಸ್ಟ್ರೂಮೆಂಟ್ ಅನ್ನೇ ನಾವೇನಂತ ಕರಿತೀವಿ? ದಟ್ ಇಸ್ ಕಾಲ್ಡ್ ಇನ್ಸೈಡ್ ಮೈಕ್ರೋಮೀಟರ್. ಹೆಸರೇ ಹೇಳ್ತಾ ಇದೆ, ಏನಂತ ಹೇಳ್ತಾ ಇದೆ? ಇನ್ಸೈಡ್ ಮೈಕ್ರೋಮೀಟರ್. ಇನ್ಸೈಡ್ ಮೈಕ್ರೋಮೀಟರ್. ಈ ತರಗತಿಯಲ್ಲಿ ನಾವು ಈ ಇನ್ಸೈಡ್ ಮೈಕ್ರೋಮೀಟರ್ ಬಗ್ಗೆ ವಿಷಯವನ್ನು ನಾವು ತಿಳ್ಕೊಳ್ಳೋಣ. At the end of this lesson, state what is inside micrometer. Inside micrometer ಅಂದ್ರೆ ಏನು? List the purpose of an inside micrometer. Inside micrometer ನ ಉಪಯೋಗ, ಪರ್ಪಸ್ ಏನು? Identify the parts of the inside micrometer. Inside micrometer ಅಲ್ಲಿ ಏನೇನೆಲ್ಲ ಪಾರ್ಟ್ಸ್ ಇದೆ. State the safety precautions to be followed while using an inside micrometer. ಈ ಇನ್ಸೈಡ್ ಮೈಕ್ರೋಮೀಟರ್ ಅನ್ನ ನಾವು ಬಳಸುವಾಗ ಏನೇನು ಸುರಕ್ಷತಾ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕು, ಎಚ್ಚರಿಕೆಗಳನ್ನು ನಾವು ತೆಗೆದುಕೊಳ್ಬೇಕು. ಸೊ ನೋಡೋಣ ಮಕ್ಕಳೇ. ಸೊ ನಾವು ಲೆಟ್ ಅಸ್ ಕಮ್ ಟು ದ ಇನ್ಸೈಡ್ ಮೈಕ್ರೋಮೀಟರ್. ಇನ್ಸೈಡ್ ಹೆಸರೇ ಹೇಳ್ತಾ ಇದೆ. ಸೊ ಇನ್ಸೈಡ್ ಮೈಕ್ರೋಮೀಟರ್ ನೋಡಿ, ಇಲ್ಲಿ ಇಮೇಜ್ ಬಂತು ನಿಮಗೆ. ಸೊ ದಿಸ್ ಇಸ್ ಇನ್ಸೈಡ್ ಮೈಕ್ರೋಮೀಟರ್. ಇಟ್ ಇಸ್ ಅ ಪ್ರಿಸಿಷನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ used to measure the diameter of holes with an accuracy of 0.01 mm. ಸೊ ಇತರೆ ಮೈಕ್ರೋಮೀಟರ್ದು ಅಕ್ಯುರೇಸಿ ಎಷ್ಟು? ಔಟ್ಸೈಡ್ ಮೈಕ್ರೋಮೀಟರ್ ಅಂಡ್ ಡೆಪ್ತ್ ಮೈಕ್ರೋಮೀಟರ್ ಅದು ಕೂಡ 0.01. ಇದು ಇನ್ಸೈಡ್ ಮೈಕ್ರೋಮೀಟರ್, ಅದು ಒಂದು ಔಟ್ಸೈಡ್ ಮೈಕ್ರೋಮೀಟರ್ ನ ಔಟ್ಸೈಡ್ ಮೆಜರ್ಮೆಂಟ್ ಬಳಸಿದ್ವಿ, ಡೆಪ್ತ್ ಮೈಕ್ರೋಮೀಟರ್ ನ ಡೆಪ್ತ್ ಬಳಸಿದ್ವಿ. ಈಗ ಇನ್ಸೈಡ್ ಮೆಜರ್ಮೆಂಟ್ಗೆ ನಾವು ಇನ್ಸೈಡ್ ಮೈಕ್ರೋಮೀಟರ್ ನ ಬಳಸ್ತಾ ಇದೀವಿ. ಇಲ್ಲೂ ಬಂದು ಇದರದ್ದು ಅಕ್ಯುರೇಸಿ ಎಷ್ಟಿದೆ? 0.01 mm. ಸೊ ದೆನ್ ಇದ್ರ ಪರ್ಪಸ್ ಏನು ಅಂತ ನೋಡೋಣ. ಸೊ ಈಗಾಗಲೇ ಹೇಳಿದೆ ನಾನು, ಇಟ್ ಈಸ್ ಯೂಸ್ಡ್ ಟು ಮೆಜರ್ ದ ಇನ್ಸೈಡ್ ಡೈಮೆನ್ಷನ್ಸ್ ಆಫ್ ಹೋಲ್ಸ್ ಅಂತ ಹೇಳಿದೆ. ಎಸ್, ಎನ್ ಇನ್ಸೈಡ್ ಮೈಕ್ರೋಮೀಟರ್ ಈಸ್ ಯೂಸ್ಡ್ ಟು ಮೆಜರ್ ದ ಡಯಾಮೀಟರ್ ಆಫ್ ಹೋಲ್ಸ್. ನೋಡಿ ಏನ್ ಮಾಡ್ತಾ ಇದ್ದಾರೆ ಅಲ್ಲಿ? ಹೋಲ್ ಡಯಾಮೀಟರ್ ನ ಚೆಕ್ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ಟು ಮೆಜರ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಇಂಟರ್ನಲ್ ಪ್ಯಾರಲಲ್ ಸರ್ಫೇಸ್. ಈಗ ಉದಾಹರಣೆಗೆ ಒಂದು ಸ್ಕ್ವೇರ್ ಸ್ಲಾಟ್ಸ್ ಇದೆ, ಒಂದು ರೆಕ್ಟಾಂಗ್ಯುಲರ್ ಸ್ಲಾಟ್ ಇದೆ. ಆ ಒಂದು ಇಂಟರ್ನಲ್ ಡೈಮೆನ್ಷನ್ಸ್ ಅನ್ನ, ಇಂಟರ್ನಲ್ ಪ್ಯಾರಲಲ್ ಫೇಸ್ ಅಲ್ವಾ ಅಲ್ಲಿ ಸ್ಕ್ವೇರ್ ಅಂದ ಇಟ್ಗೆ, ಸೊ ಅದನ್ನ ಚೆಕ್ ಮಾಡ್ಲಿಕ್ಕೂ ಕೂಡ, ನಾವು ಮೆಜರ್ ಮಾಡ್ಲಿಕ್ಕೂ ಕೂಡ ನಾವು ಇನ್ಸೈಡ್ ಮೈಕ್ರೋಮೀಟರ್ ಅನ್ನ ಬಳಸ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಒಂದು ರೆಕ್ಟಾಂಗ್ಯುಲರ್ ಸ್ಲಾಟ್ಸ್ ಇದೆ, ಜಾಬ್ ಇದೆ. ಈ ಜಾಬ್ ನ ಇನ್ಸೈಡ್ ಡೈಮೆನ್ಷನ್ಸ್ ಅನ್ನ ಚೆಕ್ ಮಾಡ್ತಾ ಇದೀವಿ. ಮಕ್ಕಳೇ ನೆನಪಿರ್ಲಿ, ವರ್ನಿಯರ್ ಕ್ಯಾಲಿಪರ್ ಆದ್ರೆ ಏನಿಲ್ಲಿ ಮೂರು ವಿಷಯ ತಿಳ್ಕೊಂಡ್ವಿ. ಔಟ್ಸೈಡ್, ಇನ್ಸೈಡ್, ಡೆಪ್ತ್ ಬಂದ್ವಿ. ಅಷ್ಟು ಮೂರು ಮೆಜರ್ಮೆಂಟ್ಸ್ ಅನ್ನ ಯಾವ್ದ್ರಲ್ಲಿ ಮಾಡ್ಬೋದು? ನಾವು ವರ್ನಿಯರ್ ಕ್ಯಾಲಿಪರ್ ಅಲ್ಲೇ ಮಾಡ್ಬಿಡ್ಬೋದು. ಸೊ ಅದ್ರದ್ದು ಅಕ್ಯುರೇಸಿ ಎಷ್ಟೋ? ಅದ್ರದ್ದು ಅಕ್ಯುರೇಸಿ ಬಂದು ಅಪ್ ಟು 0.02. ಸೊ ಅದಕ್ಕಿಂತ ನಮ್ಗೆ ಹೈಯರ್ ಅಕ್ಯುರೇಸಿ ಬೇಕು ಅಂದಾಗ ಇಲ್ಲಿ ಬಂದಿದ್ದೀವಿ. ಬಟ್ ಇಲ್ಲಿ ಡೆಪ್ತ್ಗೆ ಬೇರೆ, ಇನ್ಸೈಡ್ಗೆ ಬೇರೆ, ಔಟ್ಸೈಡ್ಗೆ ಬೇರೆ. ಸೊ ಇಲ್ಲಿ ಇನ್ಸೈಡ್ diameter of the holes, inside internal parallel face of the slots ಅಥವಾ ಸ್ಕ್ವೇರ್ ಹೋಲ್ಸ್ ಮೆಜರ್ ಅನ್ನ ಮಾಡ್ತಾ ಇರೋದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಇನ್ನು ಇನ್ಸೈಡ್ ಮೈಕ್ರೋಮೀಟರ್ ನಲ್ಲಿ ಏನೇನೆಲ್ಲ ಪಾರ್ಟ್ಸ್ ಇದೆ ಅಂದ್ರೆ ಎಲಿಮೆಂಟ್ಸ್ ಆಫ್ ಇನ್ಸೈಡ್ ಮೈಕ್ರೋಮೀಟರ್ ಏನಿದೆ ನೋಡೋಣ. ಸೊ ದಿಸ್ ಆರ್ ಆಲ್ ದ ಎಲಿಮೆಂಟ್ಸ್. ನೋಡಿ ಇಲ್ಲಿ ನಿಮಗೆ ಚಿತ್ರ ಬಂತು, ಅಲ್ಲಿ ಹ್ಯಾಂಡಲ್ ಇದೆ, ಮೈಕ್ರೋಮೀಟರ್ ಹೆಡ್ ಇದೆ, ಲಾಕಿಂಗ್ ಸ್ಕ್ರೂ ಇದೆ, ಸ್ಪೇಸಿಂಗ್ ಕಾಲರ್ ಇದೆ, ಎಕ್ಸ್ಟೆನ್ಷನ್ ರಾಡ್ ಇದೆ. ಇದಿಷ್ಟು ಪಾರ್ಟ್ ಎಲಿಮೆಂಟ್ಸ್ ಇನ್ಸೈಡ್ ಮೈಕ್ರೋಮೀಟರ್. ಸೊ ಅಲ್ಲಿಗೂ ಇಲ್ಲಿಗೂ ನೋಡ್ಲಿಕ್ಕೆ ನಿಮಗೆ ಭಿನ್ನವಾಗಿದೆ. ಸೊ ಅಲ್ಲಿಗೂ ಇಲ್ಲಿಗೂ ಎರಡಪ್ಪ ಸಿಮಿಲಾರಿಟಿ ಏನಿದೆ?
ಸೊ ನಿಮಗೆ ಔಟ್ಸೈಡು ಡೆಪ್ತ್ ಮೈಕ್ರೋಮೀಟರ್ಗೆ ಸಿಮಿಲರಿಟಿ ಏನಪ್ಪಾ ಇದೆ ಅಂತಂದ್ರೆ ಇಲ್ಲೂ ಕೂಡ ಬ್ಯಾರಲ್ ಇದೆ, ಇಲ್ಲೂ ಕೂಡ ತಿಂಬಲ್ ಇದೆ, ಇಲ್ಲೂ ಕೂಡ ಗ್ರಾಜುಯೇಷನ್ಸ್ ಇದೆ, ಸಿಮಿಲಾರಿಟಿ ಇರ್ತಕ್ಕಂಥದ್ದು. ಇದು ಸ್ಕ್ರೂ ಅಂಡ್ ನಟ್ ಪ್ರಿನ್ಸಿಪಲ್ ಅಲ್ಲೇ ವರ್ಕ್ ಆಗ್ತಕ್ಕಂಥದ್ದು, ಅವು ಸ್ಕ್ರೂ ಅಂಡ್ ನಟ್ ಪ್ರಿನ್ಸಿಪಲ್ ಅಲ್ಲೇ ವರ್ಕ್ ಆಗ್ತಕ್ಕಂಥದ್ದು. ಇಲ್ಲೂ ಕೂಡ ಪಿಚ್ 0.5 mm ಇರುತ್ತೆ, ಇಲ್ಲೂ ಕೂಡ ವಿ ಥ್ರೆಡ್ಸ್ ಇರುತ್ತೆ, ಅಲ್ಲೂ ಕೂಡ ವಿ ಥ್ರೆಡ್ಸ್ ಇರುತ್ತೆ. ಆದ್ರೆ ಬೇರೆ ಕನ್ಸ್ಟ್ರಕ್ಷನ್ಸ್ ಬೇರೆ ಇದೆ, ಎಕ್ಸೆಪ್ಟ್ ತಿಂಬಲ್, ಪ್ಯಾರಲ್ ಅಂಡ್ ಪ್ರಿನ್ಸಿಪಲ್ ಬಿಟ್ಟು ಬೇರೆ ಕನ್ಸ್ಟ್ರಕ್ಷನ್ಸ್ ಎಲ್ಲ ಏನಿದೆ ಚೇಂಜ್ ಇದೆ. ಅಲ್ಲೆಲ್ಲೂ ಸ್ಪೇಸಿಂಗ್ ಕಾಲರ್ ಇಲ್ಲ, ಅಲ್ಲೆಲ್ಲೂ ಎಕ್ಸ್ಟೆನ್ಷನ್ ರಾಡ್ ಇಲ್ಲ, ಅಲ್ಲೆಲ್ಲೂ ಹ್ಯಾಂಡಲ್ ಇಲ್ಲ. ಹೌದಾ? ಸೊ ಈಗ ಒಂದೊಂದಾಗಿ ನೋಡೋಣ. ಮೊದಲನೇದು ಮೈಕ್ರೋಮೀಟರ್ ಹೆಡ್ ಅಂತ ಕರಿತೀವಿ. ದಿಸ್ ಇಸ್ ಮೈಕ್ರೋಮೀಟರ್ ಹೆಡ್. ಇದರಲ್ಲಿ ಏನೇನೆಲ್ಲ ಇದೆ? ಒಂದು ಇಟ್ ಕನ್ಸಿಸ್ಟ್ ಆಫ್ ಸ್ಲೀವ್ ಅಥವಾ ಬ್ಯಾರಲ್ ಅಂತ ಕೂಡ ಕರಿತೀವಿ, ಮತ್ತೆ ತಿಂಬಲ್ ಇದೆ, ಒಂದು ಮೆಜರಿಂಗ್ ಪೇಸಸ್ ದಟ್ ಈಸ್ ಆನ್ವೀಲ್ ಅಂತ ಕರಿತೀವಿ, ಮತ್ತೆ ಲಾಕಿಂಗ್ ನಟ್ಸ್ ಇದೆ, ಲಾಕಿಂಗ್ ಸ್ಕ್ರೂಸ್ ಅನ್ನು ನಾವು ಕಾಣಬಹುದು. ಈ ಎಕ್ಸ್ಟೆನ್ಷನ್ ರಾಡ್ ಅನ್ನ ಲಾಕ್ ಮಾಡಲಿಕ್ಕೆ ಒಂದು ಲಾಕಿಂಗ್ ಸ್ಕ್ರೂಸ್ ಅನ್ನ ಕೊಟ್ಟಿದ್ದಾನೆ, ಮತ್ತೆ ಈ ಹ್ಯಾಂಡಲ್ ಅನ್ನ ಫಿಕ್ಸ್ ಮಾಡಲಿಕ್ಕೆ ಒಂದು ಥ್ರೆಡೆಡ್ ಹೋಲ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಯಾವುದರಲ್ಲಿ? ಮೈಕ್ರೋಮೀಟರ್ ಹೆಡ್ ನಲ್ಲಿ. ಇನ್ನು ಎರಡನೇ ಪಾರ್ಟ್ ಬಂದು ದಿಸ್ ಇಸ್ ಇಂಪಾರ್ಟೆಂಟ್ ಪಾರ್ಟ್, ದಟ್ ಈಸ್ ಎಕ್ಸ್ಟೆನ್ಷನ್ ರಾಡ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಫಿಟೆಡ್ ಇನ್ ದ ಹೋಲ್ ಪ್ರೊವೈಡೆಡ್ ಇನ್ ದ ಬ್ಯಾರಲ್ ಆಫ್ ದ ಮೈಕ್ರೋಮೀಟರ್. ಒಂದು ಬ್ಯಾರಲ್ ಇದೆಯಲ್ಲ ಮೈಕ್ರೋಮೀಟರ್ ಹೆಡ್ ಅಲ್ಲಿ, ಆ ಮೈಕ್ರೋಮೀಟರ್ ಹೆಡ್ ನಲ್ಲಿ ಅಲ್ಲಿ ಒಂದು ಮೆಜರಿಂಗ್ ಪೀಸಸ್ ಇರುತ್ತೆ, ಅದನ್ನು ಒಂದು ಹೋಲ್ ಇರುತ್ತೆ, ಅದನ್ನ ತೆಗೆದು ಇದನ್ನ ನಾವೇನ್ ಮಾಡ್ಬೋದು? ಇನ್ಸರ್ಟ್ ಮಾಡ್ಬೋದು. ಇಟ್ ಈಸ್ ಪ್ರೊವೈಡೆಡ್ ಅನದರ್ ಮೆಜರಿಂಗ್ ಸರ್ಫೇಸ್. ಅವಾಗ ಏನಾಗುತ್ತೆ? ಇದು ಇನ್ನೊಂದು ಮೆಜರಿಂಗ್ ಸರ್ಫೇಸ್ ಈ ಎಂಡ್ ನಲ್ಲಿ. ಸೊ ಇದು ಡಿಫ್ರೆಂಟ್ ಸೈಜ್ ನಲ್ಲಿ ಅಕಾರ್ಡಿಂಗ್ ಟು ದ ರೇಂಜ್ ನಮಗೆ ಸಿಗ್ತಾ ಹೋಗುತ್ತೆ. ಇನ್ನು ಅನದರ್ ಪಾರ್ಟ್ ಇಸ್ ಕಾಲ್ಡ್ ಲಾಕಿಂಗ್ ಸ್ಕ್ರೂಸ್. ಇಲ್ಲಿ ಎರಡು ಲಾಕಿಂಗ್ ಸ್ಕ್ರೂಸ್ ಬರುತ್ತೆ. ಈಗ ನಿಮಗೆ ಈ ಚಿತ್ರದಲ್ಲಿ ಒಂದೇ ಕಾಣಿಸುತ್ತೆ, ಕೆಲವರಲ್ಲಿ ಎರಡು ಲಾಕಿಂಗ್ ಸ್ಕ್ರೂ ಇರುತ್ತೆ. ಒಂದು ಎಕ್ಸ್ಟೆನ್ಷನ್ ರಾಡ್ ಲಾಕ್ ಮಾಡಲಿಕ್ಕೆ, ಇನ್ನೊಂದು ಈ ತಿಂಬಲ್ ಅನ್ನೇ ಲಾಕ್ ಮಾಡಲಿಕ್ಕೆ. ಸೊ ಅದು ತೋರಿಸ್ತೀನಿ ನಿಮಗೆ ಆಕ್ಚುಯಲ್ ಸ್ಕೆಚ್ ನಲ್ಲಿ. ಇನ್ನೊಂದರಲ್ಲಿ ಇಟ್ ಈಸ್ ಯೂಸ್ ಟು ಲಾಕ್ ದ ಎಕ್ಸ್ಟೆನ್ಷನ್ ರಾಡ್. ಇಲ್ಲಿ ಇರ್ತಕ್ಕಂಥ ಲಾಕಿಂಗ್ ಸ್ಕ್ರೂ ನಲ್ಲಿ ನಾವು ಏನನ್ನ ಲಾಕ್ ಮಾಡಬಹುದು? ಈ ಎಕ್ಸ್ಟೆನ್ಷನ್ ರಾಡ್ ಲಾಕ್ ಮಾಡಬಹುದು. ಮತ್ತೆ ಹ್ಯಾಂಡಲ್ ಅಂತ ಒಂದಿದೆ ನೋಡಿ, ಒಂದು ಸ್ಕ್ರೂ. ಈ ಬ್ಯಾರಲ್ ಏನಿದೆ ಮೈಕ್ರೋಮೀಟರ್ ಹೆಡ್ ಅಲ್ಲಿ, ಇಲ್ಲಿ ಒಂದು ಥ್ರೆಡೆಡ್ ಹೋಲ್ ಅನ್ನ ಕೊಟ್ಟಿದ್ದಾನೆ. ನಮಗೆ ಈ ಹ್ಯಾಂಡಲ್ ಅನ್ನ ಫಿಟ್ ಮಾಡ್ಕೊಬಹುದು ಯಾವ್ದ್ರಲ್ಲಿ? ಈ ಥ್ರೆಡೆಡ್ ಹೋಲ್ ನಲ್ಲಿ, ಮೈಕ್ರೋಮೀಟರ್ ಹೆಡ್ ನಲ್ಲಿ. ಸೊ ಇದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ, ಡೀಪ್ ಹೋಲ್ ಅನ್ನ ಮೆಜರ್ ಮಾಡ್ಬೇಕಾದ್ರೆ ನಮ್ಗೆ ಇಂತ ಒಂದು ಹ್ಯಾಂಡಲ್ ಬೇಕಾಗುತ್ತೆ. ಇನ್ನೊಂದು ಸ್ಪೇಸಿಂಗ್ ಕಾಲರ್ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಅಲ್ಲಿಗೆಲ್ಲ ಆಯ್ತಲ್ಲ. ಈ ಸ್ಪೇಸಿಂಗ್ ಕಾಲರ್ ಅಂದ್ರೆ ಏನು? ಇದು ನಿಮಗೆ ಅಡಿಷನಲ್ ಲೆಂತ್ ಏನಾದರೂ ಬೇಕು ಅಂದ್ರೆ ನಾವು ಈ ಸ್ಪೇಸಿಂಗ್ ಕಾಲರ್ಸ್ ಅನ್ನು ನಾವು ಬಳಸ್ತೀವಿ. ಸೊ ಇಟ್ ಈಸ್ ಆಡೆಡ್ ಟು ದ ಎಕ್ಸ್ಟೆನ್ಷನ್ ರಾಡ್. ಎಕ್ಸ್ಟೆನ್ಷನ್ ರಾಡ್ ಫಿಕ್ಸ್ ಮಾಡ್ಕೊಳ್ತೀವಿ ನೋಡಿ, ಇಲ್ಲಿ ಎಕ್ಸ್ಟೆನ್ಷನ್ ರಾಡ್ ಇದೆ, ಅದಕ್ಕೆ ಫಿಕ್ಸ್ ಮಾಡಿದ್ದಾರೆ. ಫಾರ್ ಅಡಿಷನಲ್ ಲೆಂತ್ ಇಟ್ ಈಸ್ ಅವೈಲಬಲ್ ಇನ್ ಡಿಫ್ರೆಂಟ್ ಸೈಜ್. ಇದು 6 mm, 8 mm, 10, 12, 15 ಈ ತರ ಬೇರೆ ಬೇರೆ ಸೈಜಸ್ ನಲ್ಲಿ ಸಿಗುತ್ತೆ. ಯಾವುದು? ಸ್ಪೇಸಿಂಗ್ ಕಾಲರ್. ಈಗ ನೋಡಿ, ನಮ್ಮ ಸಂಸ್ಥೆನಲ್ಲಿ ಇರ್ತಕ್ಕಂಥ ಈ ಮೈಕ್ರೋಮೀಟರ್ ಇದು ನಮಗೆ ಬಂದಿರೋದು. ಇಲ್ಲಿ ಇದು ಮಿಟುಟೋಯೋ ಮೇಕ್ ಇರ್ತಕ್ಕಂಥ ಇನ್ಸೈಡ್ ಮೈಕ್ರೋಮೀಟರ್. ಇಲ್ಲಿ ಮೈಕ್ರೋಮೀಟರ್ ಹೆಡ್ ಇದೆ, ಹ್ಯಾಂಡಲ್ ಇದೆ, ಸ್ಪೇಸಿಂಗ್ ಕಾಲರ್ ಇದೆ, ಎಕ್ಸ್ಟೆನ್ಷನ್ ರಾಡ್ ಇದೆ, ಒಂದು ಸರ್ವಿಸ್ ಕಿಟ್ ಏನಿದೆ, ಸ್ಪ್ಯಾನರ್ಸ್ ಅನ್ನು ಕೊಟ್ಟಿದ್ದಾರೆ. ಸ್ಪ್ಯಾನರ್ಸು, ಎಕ್ಸ್ಟೆನ್ಷನ್ ರಾಡು, ಇಲ್ಲಿ ಒಂದು ಕಾಲರ್, ಮತ್ತೆ ಇದನ್ನ ಮೈಕ್ರೋಮೀಟರ್ ಹೆಡ್ ಅಂತ ನಾವು ಕರಿತೀವಿ. ಈಗ ಎಕ್ಸ್ಟೆನ್ಷನ್ ರಾಡ್ ನೋಡಿ, ಇದು ಈ ರೀತಿ ಇದೆ, ಎಕ್ಸ್ಟೆನ್ಷನ್ ರಾಡ್ ಅಂತ ಕರಿತೀವಿ. ಇನ್ನೊಂದು ಸ್ಪೇಸಿಂಗ್ ಕಾಲರ್, ಬೇರೆ ಬೇರೆ ಸೈಜಸ್ ಸಿಗುತ್ತೆ. ಎಕ್ಸ್ಟೆನ್ಷನ್ ರಾಡ್ ಕೂಡ ಬೇರೆ ಬೇರೆ ರೇಂಜ್ ಅಲ್ಲಿ ಸಿಗುತ್ತೆ. ನೋಡಿ ಇಲ್ಲಿ ಹಾಕಿದ್ದಾನೆ 37 to 50 ಅಂತ ಹಾಕಿದ್ದಾನೆ ಇದ್ರ ಮೇಲೆ. ಇದು ಅದರ ರೇಂಜ್, ಆ ರೇಂಜ್ ಅಲ್ಲಿವರೆಗೆ ನಾವು ಇದನ್ನ ಯೂಸ್ ಮಾಡಬಹುದು. ಇದು 6 mm ಅಡಿಷನಲ್ ಲೆಂತ್ ಬೇಕು ಅಂದ್ರೆ ಇದರೊಳಗಡೆ ಇನ್ಸರ್ಟ್ ಮಾಡ್ಕೊಳ್ತೀವಿ. ಇದೊಂದು ಕಾಲ್. ಸೊ ದೆನ್ ಹ್ಯಾಂಡಲ್, ಇದು ಅಸೆಂಬಲ್ ಆಗಿರತಕ್ಕಂಥದ್ದು ಈಗ ಬಂತು ನೋಡಿ. ಸೊ ದಿಸ್ ಇಸ್ ಮೈಕ್ರೋಮೀಟರ್ ಹೆಡ್. ನೋಡಿ ಇದು ಮೈಕ್ರೋಮೀಟರ್ ಹೆಡ್, ಇದು ಮಿನಿಮಮ್ ಈ ಏನಿದೆ ಈ 0 ಹೋದ್ರಿಗೆ ಬಂದ್ಬಿಟ್ರೆ ಇದು ತಿಂಬಲ್ಲು, ಇದು 25 mm ಇರುತ್ತೆ. ಇದ್ರ ರೇಂಜ್ ಬಂದು ಇದು 25 to 50. ಇಲ್ಲಿ ಲಾಕ್ ನಟ್ ನ ಕೊಟ್ಟಿದ್ದಾರೆ. ಈ ಎಕ್ಸ್ಟೆನ್ಷನ್ ರಾಡ್ ಹಾಕೊಳ್ತೀವಲ್ಲ, ಇಲ್ಲಿ ಮೆಜರಿಂಗ್ ಪೀಸಸ್ ಹಾಕಿದೀವಿ ಸದ್ಯಕ್ಕೆ. ಇದನ್ನ ರಿಮೂವ್ ಮಾಡಿ ಈ ಎಕ್ಸ್ಟೆನ್ಷನ್ ರಾಡ್ ಅನ್ನ ಇಲ್ಲಿ ಇನ್ಸರ್ಟ್ ಮಾಡ್ತೀವಿ. ಯಾವ್ದು ಬ್ಯಾರಲ್ ಅಥವಾ ಸ್ಲೀವ್ ಅಲ್ಲಿ ಒಂದು ಹೋಲ್ ಕೊಟ್ಟಿರ್ತಾರೆ. ಇಲ್ಲಿ ಒಂದು ಗ್ರಿಪ್ಪಿಂಗ್ ಹ್ಯಾಂಡಲ್ ಇದೆ ನೋಡಿ. ಇದಕ್ಕೆ ಈ ಹ್ಯಾಂಡಲ್ ಲೆಂತ್ ಅನ್ನ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಎಗೈನ್ ಇಲ್ಲಿ ಒಂದು ಥ್ರೆಡೆಡ್ ಹೋಲ್ ಇರುತ್ತೆ, ಅಲ್ಲಿಗೆ ಈ ಹ್ಯಾಂಡಲ್ ಅನ್ನ ನಾವು ಫಿಕ್ಸ್ ಮಾಡ್ಕೊಂಡು ಹೋಲ್ಡ್ ಮಾಡ್ಕೋಬಹುದು. ಸೊ ನೋಡಿ, ಈಗ ಹ್ಯಾಂಡಲ್ ಅನ್ನ ಫಿಕ್ಸ್ ಮಾಡಿದೀನಿ. ಸೊ ಇದು 0 ಸೆಟ್ಟಿಂಗ್ ಇದೆ. ಈಗ ಪೂರ್ತಿ ಇದ್ರ ರೇಂಜ್ ಮಿನಿಮಮ್ ಅಂದ್ರೆ 25 mm. ಯು ಕ್ಯಾನ್ ಸಿ ಹಿಯರ್. ಈಗ ಓಪನ್ ಆಗಿದೆ, ಇದನ್ನ ಓಪನ್ ಮಾಡಬಹುದು. ತಿಂಬಲ್ ಅನ್ನ ನೀವು ರಿವರ್ಸ್ ಮಾಡ್ಕೊಂಡು ಹೋದ್ರೆ, ಎಕ್ಸ್ಟೆನ್ಷನ್ ಮಾಡ್ಕೊಂಡ್ರೆ ಅಪ್ ಟು 7 mm. ಈ ಮೈಕ್ರೋಮೀಟರ್ ನಲ್ಲಿ ಅಪ್ ಟು 7 ಅಂದ್ರೆ ಇದು ಒಂದು 25 mm ಮಿನಿಮಮ್, ಪ್ಲಸ್ ಇದೊಂದು 7 ಎಷ್ಟಾಯ್ತು? 27 mm ಆಯ್ತು ವಿತ್ ಎಕ್ಸ್ಟೆನ್ಷನ್ ರಾಡ್. ಈಗ ಎಕ್ಸ್ಟೆನ್ಷನ್ ರಾಡ್ ಆಗ್ತದೆ ನೋಡಿ. 25 ಇಲ್ಲಿರೋದು ಮಿನಿಮಮ್,
ಪ್ಲಸ್ ಎಕ್ಸ್ಟೆನ್ಷನ್ ರಾಡು ಇದು ಬ್ಯಾರಲ್ ರೀಡಿಂಗು 7mm, ಬ್ಯಾರಲ್ ರೀಡಿಂಗ್ ಎಷ್ಟಿದೆ 7mm, ಎಕ್ಸ್ಟೆನ್ಷನ್ ರಾಡ್ ಒಂದು 12mm ಇದೆ, ಟೋಟಲ್ ಎಷ್ಟಾಯ್ತು 44mm, ಲೈಕ್ ದಟ್. ಸೊ ಇಲ್ಲಿ ಮತ್ತೆ ನಿಮಗೆ ಈ 0 ಇರೋದು, ಇದು ಈಗ ಎಷ್ಟಿದೆ ನೋಡಿ, ಇದು 0 ಈ ರೀತಿ ಸೆಟ್ ಮಾಡಿದ್ರೆ ಇದು ಇಲ್ಲಿಂದ ಇಲ್ಲಿಗೆ ಈ ಕಡೆ ಇದೆ ಹ್ಯಾಂಡ್ ವಿಲ್, ಇದು ತಿಂಬಲ್ ಲಾಕು, ಇದು ಬ್ಯಾರಲ್ ಅಂದ್ರೆ ಎಕ್ಸ್ಟೆನ್ಷನ್ ರಾಡ್ ಅನ್ನ ಲಾಕ್ ಮಾಡ್ತಕ್ಕಂಥ ಲಾಕ್ ನಟ್ಟು, ಈ ಕಡೆ ಒಂದು ಮೆಜರಿಂಗ್ ಪೀಸಸ್, ಇದು ಮಿನಿಮಮ್ 25mm. ಇದನ್ನ ನೀವು ಬ್ಯಾರಲ್ ಅನ್ನ ತಿಂಬಲ್ ಅನ್ನ ರಿವರ್ಸ್ ಮಾಡಿದ್ರೆ ನೀವು ಇದು ಎಷ್ಟುವರೆಗೆ ಎಕ್ಸ್ಟೆಂಡ್ ಮಾಡಬಹುದು, ಅಪ್ ಟು 32mm. ಅಂದ್ರೆ ಇಲ್ಲಿ +7 ಇದೆ ಇದರಲ್ಲಿ. ಅದು ಬೇರೆ ಬೇರೆ ಮೈಕ್ರೋಮೀಟರ್ ಅಲ್ಲಿ ಬೇರೆ ಬೇರೆ ರೇಂಜಸ್, ಮೈಕ್ರೋಮೀಟರ್ ಅಲ್ಲಿ ಬೇರೆ ಬೇರೆ ಗ್ರಾಜುಯೇಷನ್ಸ್ ನಿಮಗೆ ಕಾಣಸಿಗುತ್ತೆ. ಈಗ ನೋಡಿ ಇದರಲ್ಲಿ 7 ಕೊಟ್ಟಿದ್ದಾರೆ. ಈಗ ನಾನು ಓಪನ್ ಮಾಡಿದ್ದೀನಿ ಪೂರ್ತಿ, ಎಷ್ಟು ಮ್ಯಾಕ್ಸಿಮಮ್ 7, ಅಲ್ಲಿಗೆ 25 + 7 ಎಷ್ಟಾಯ್ತು 32mm, ಹೌದಾ 32mm. ಈಗ ಬನ್ನಿ, ಈಗ ಕಾಲರ್ ಅನ್ನು ಹಾಕದೆ ಎಕ್ಸ್ಟೆನ್ಷನ್ ರಾಡ್ ಅನ್ನು ಫಿಟ್ ಮಾಡ್ಬಿಟ್ಟಿದ್ದೀನಿ ನೋಡಿ. ಇಲ್ಲಿ ಇದು ಮೈಕ್ರೋಮೀಟರ್ ರೇಟು, ಅದು 25 + 7 32 ಆಗಿದೆ, ಪ್ಲಸ್ ಇಲ್ಲೊಂದು 6mm, ಮತ್ತೆ ಎಕ್ಸ್ಟೆನ್ಷನ್ ರಾಡ್ 12mm, ಟೋಟಲ್ ಎಷ್ಟಾಯ್ತು 50mm. ಸೊ ಈ ರೀತಿ ನಾವು ಅಗತ್ಯಗೆ ತಕ್ಕಂತೆ, ನಮ್ಮ ಅಗತ್ಯತೆಗೆ ತಕ್ಕಂತೆ ನಾವೇನ್ ಮಾಡ್ತೀವಿ, ಸ್ಪೇಸಿಂಗ್ ಕಾಲರು, ಎಕ್ಸ್ಟೆನ್ಷನ್ ರಾಡು ಅದನ್ನು ಓಪನ್ ಮಾಡ್ಕೊಳ್ತೀವಿ. ಅಂದ್ರೆ ಟೋಟಲ್ ಈಗ ನಿಮ್ಗೆ ಏನ್ ತೋರಿಸ್ತಾ ಇದ್ದೀನಿ, ಇದರಲ್ಲಿ ನೀವು 25 ಇಂದ 50mm ವರೆಗೆ ಮೆಷರ್ ಮಾಡಿ. ಸೊ ಈ ರೀತಿ ಇರ್ತದೆ ಮಕ್ಕಳು, ಏನು ಇನ್ಸೈಡ್ ಮೈಕ್ರೋಮೀಟರ್. ಈಗ ನಾನು ಅಸೆಂಬಲ್ ಮಾಡಿದ್ದೀನಲ್ಲ, ಇದು ಅಸೆಂಬಲ್ ಮಾಡಿದ್ರೆ ಈಗ ಪೂರಾ ಇದೆ ಎಷ್ಟನ್ನ ಮೆಜರ್ ಮಾಡ್ಬೋದು, 50mm ಅನ್ನ ಮೆಜರ್ ಮಾಡ್ಬೋದು. ಈ 0 ಸೆಟ್ಟಿಂಗ್ ಮಾಡ್ಕೋಬೇಕಾದ್ರೆ ಇದಕ್ಕೆ ನಾವು ಔಟ್ಸೈಡ್ ಮೈಕ್ರೋಮೀಟರ್ನ ಯೂಸ್ ಮಾಡಬೇಕು. ಈಗ ಇಲ್ಲೂ ಕೂಡ ಬೇರೆ ಬೇರೆ ರೇಂಜಸ್ ಸಿಗುತ್ತೆ. ಯಾವ್ಯಾವ ರೇಂಜಸ್? ಇದು ಯೂಸಿಂಗ್ ದ ಡಿಫರೆಂಟ್ ಸೈಜಸ್ ಆಫ್ ಎಕ್ಸ್ಟೆನ್ಷನ್ ರಾಡ್ ಅಂಡ್ ಸ್ಪೇಸಿಂಗ್ ಕಾಲರ್, ದ ಫಾಲೋಯಿಂಗ್ ರೇಂಜಸ್ ಆಫ್ ಮೆಜರ್ಮೆಂಟ್ ಕೆನ್ ಬಿ ಟೇಕನ್. ಈಗ ಬೇರೆ ಬೇರೆ ಎಕ್ಸ್ಟೆನ್ಷನ್ ರಾಡು, ಬೇರೆ ಬೇರೆ ಸೈಜು ಸ್ಪೇಸಿಂಗ್ ಕಾಲರ್ಸ್ ಅನ್ನ ನಾವು ಬಳಸ್ಕೊಂಡು ಈ ಕೆಳಕಂಡಂತೆ, ಈಗ ಉದಾಹರಣೆಗೆ 25 to 50 ಒಂದು ತೋರಿಸ್ದೆ ಎಕ್ಸಾಂಪಲ್ ನಾನು. ಅದೇ ರೀತಿ 50 to 200, 50 to 300, 200 to 500, 200 to 1000, ಈ ರೀತಿ 75 to 100, 125 to 150, ಲೈಕ್ ದಟ್ ಯು ಕ್ಯಾನ್ ಚೆಕ್ ದ ಓಲ್ ಇನ್ಸೈಡ್ ಡೈಮೆನ್ಷನ್, ಬೋರು ಸ್ಲಾಟ್ಸು ಡೈಮೆನ್ಷನ್ಸ್ ನಾವು ಚೆಕ್ ಮಾಡ್ಬೋದು. ಬಟ್ ಈ ಒಂದು ಇನ್ಸೈಡ್ ಮೈಕ್ರೋಮೀಟರ್ 0 ಸೆಟ್ಟಿಂಗ್ ಮಾಡ್ಬೇಕು. ಈಗ ನಾವು ಔಟ್ಸೈಡ್ ಮೈಕ್ರೋಮೀಟರ್ ಅಲ್ಲಿ 0 ಸೆಟ್ ಮಾಡ್ಬೇಕಾದ್ರೆ ಆನ್ವಿಲ್ ಮತ್ತೆ ಸ್ಪಿಂಡಲ್ ಎರಡನ್ನು ಕ್ಲೋಸ್ ಮಾಡ್ತೀವಿ. 0 to 25 ಆದ್ರೆ, 25 to 50 ಆದ್ರೆ ಒಂದು ಕ್ರಿಶ್ಚಿಯನ್ ರಾಡ್ ಕೊಟ್ಟಿರ್ತಾನೆ, ಅದನ್ನ ಹಾಕಿ ಎರಡನ್ನು ಕ್ಲೋಸ್ ಮಾಡಿದಾಗ ಕಾಂಟ್ಯಾಕ್ಟ್ ಆದಾಗ ಡಾಟಮ್ ಮತ್ತೆ ತಿಂಬಲ್ 0 ಕೋಯಿನ್ಸೈಡ್ ಆಗಬೇಕು ಕರೆಕ್ಟ್ ಆಗಿ ಬೆವೆಲ್ ಎಡ್ಜ್ಗೆ. ಅವಾಗ ಅದು ಎರಡು ಕರೆಕ್ಟ್ ಆಗಿ 0 ಆಗಿದ್ರೆ ನೋ ಎರರ್, ಅದು ಮೇಲೆ ಕೆಳಗಡೆ ಇದ್ರೆ ಅದನ್ನ ಪ್ಲಸ್ ಮೈನಸ್ ಎರರ್, ಪಾಸಿಟಿವ್ ನೆಗೆಟಿವ್ ಎರರ್ ಅಂತ ನಾನು ಹೇಳಿದೆ. ಅದೇ ರೀತಿ ಡೆಪ್ತ್ ಮೈಕ್ರೋಮೀಟರ್ ಆದ್ರೆ ಸರ್ಫೇಸ್, ಉದಾಹರಣೆಗೆ ಸರ್ಫೇಸ್ ಪ್ಲೇಟ್ ಮೇಲೆ ಇಟ್ಟು ಅದನ್ನ 0 ಸೆಟ್ಟಿಂಗ್ ಮಾಡ್ಕೊಂಡಾಗ ಅದು ಕರೆಕ್ಟ್ ಆಗಿ ಆ ಡಾಟಮ್ ಸರ್ಫೇಸ್ಗೆ ಅದು ಕಾಂಟ್ಯಾಕ್ಟ್ ಆಗಬೇಕು, ಯಾವುದೇ ರೀತಿ ವೇರಿಯೇಷನ್ಸ್ ಇರಬಾರ್ದು, ಅಲ್ಲಿ 0 ಸೆಟ್ಟಿಂಗ್. ಇಲ್ಲಿ ಯಾವ ರೀತಿ ಇನ್ಸೈಡ್ ಮೈಕ್ರೋಮೀಟರ್ ನಲ್ಲಿ, ಇಲ್ಲಿ ಇನ್ಸೈಡ್ ಮೈಕ್ರೋಮೀಟರ್ ನಲ್ಲಿ ಮತ್ತೆ 0 ಸೆಟ್ಟಿಂಗ್ ಮಾಡ್ಕೋಬೇಕಾದ್ರೆ ನಾವು ಔಟ್ಸೈಡ್ ಮೈಕ್ರೋಮೀಟರ್ನ ಬಳಸ್ತೀವಿ. ಏನನ್ನ ಬಳಸ್ತೀವಿ? ಔಟ್ಸೈಡ್ ಮೈಕ್ರೋಮೀಟರ್ ನಾವು ಬಳಸ್ತೀವಿ. ಇನ್ನು ಲೀಸ್ಟ್ ಕೌಂಟ್ ಬಂದು ಎಲ್ಲ ಒಂದೇನೆ, ಔಟ್ಸೈಡ್ ಮೈಕ್ರೋಮೀಟರು, ಡೆಪ್ತ್ ಮೈಕ್ರೋಮೀಟರು, ಇನ್ಸೈಡ್ ಮೈಕ್ರೋಮೀಟರ್. ಎಷ್ಟು ಲೀಸ್ಟ್ ಕೌಂಟು? ಟು ಅನ್ ಆಕ್ಯುರೇಸಿ ಆಫ್ 0.01 mm. ಸೊ ಇಲ್ಲೂ ಕೂಡ ಪಿಚ್ ಎಷ್ಟು? 0.5. ಅವು ಔಟ್ಸೈಡ್ ಮೈಕ್ರೋಮೀಟರ್ ಪಿಚ್ ಎಷ್ಟು? 0.5. ಅಲ್ಲೂ ವಿ ಥ್ರೆಡ್, ಇಲ್ಲೂ ವಿ ಥ್ರೆಡ್. ಸೊ ಒಂದು ಸರ್ಕಂಫರೆನ್ಸ್, ಒಂದು ರೌಂಡ್ ನೀವು ತಿಂಬಲ್ ಅನ್ನ ತಿರುಗಿಸಿದ್ರೆ ಪಿಚ್ ಎಷ್ಟಿರುತ್ತೆ ಅಷ್ಟೇನಾಗುತ್ತೆ, ಸ್ಪಿಂಡಲ್ ಅಡ್ವಾನ್ಸ್ ಆಗುತ್ತೆ, ಹೌದಾ? ಸೊ ಇಲ್ಲೂ ಸೇಮ್ ಪ್ರಿನ್ಸಿಪಲ್ ಇರ್ತಕ್ಕಂಥದ್ದು. ಅದರಲ್ಲಿ ಎಕ್ಸ್ಟೆನ್ಷನ್ ರಾಡು, ಸ್ಪೇಸಿಂಗ್ ಕಾಲರ್ ಅನ್ನು ಉಪಯೋಗಿಸ್ಕೊಳ್ತೀವಿ. ಮತ್ತೆ ಮೈಕ್ರೋಮೀಟರ್ ಹೆಡ್ ಅಲ್ಲೂ ಸಮ್ ಬ್ಯಾರಲ್ ಡಿವಿಷನ್ಸ್ ಅನ್ನ ಕೊಟ್ಟಿರ್ತಾನೆ, ಅದನ್ನ ಯೂಸ್ ಮಾಡಿಕೊಂಡು ನಾವು ಮೆಜರ್ಮೆಂಟ್ ಅನ್ನ ಮಾಡ್ತೀವಿ. ಬಟ್ ಲೀಸ್ಟ್ ಕೌಂಟ್ ಈಸ್ 0.01 mm. ಪಿಚ್ ಆಫ್ ದ ಮೈಕ್ರೋಮೀಟರ್ 0.5 mm. ಅಂತ ಸರ್ಕಂಫರೆನ್ಸ್ ಆಫ್ ದ ತಿಂಬಲ್ ಎಷ್ಟು ಡಿವಿಷನ್ಸ್ ಇರುತ್ತೆ? 50 ಡಿವಿಷನ್ಸ್ ಇರುತ್ತೆ, ಹೌದಲ್ವಾ? ಎಸ್. ಒಂದು ತಿಂಬಲ್ ಡಿವಿಷನ್ ಎಷ್ಟಾಯ್ತು ಅವಾಗ? ಪಿಚ್ ಡಿವೈಡೆಡ್ ಬೈ ನಂಬರ್ ಆಫ್ ಹೆಡ್ ಸ್ಕೇಲ್ ಡಿವಿಷನ್, ದಟ್ ಈಸ್ 50 ಮಾಡಿದ್ರೆ 0.01. ಅದನ್ನ ಇನ್ ಜನರಲ್ ಲೀಸ್ಟ್ ಕೌಂಟ್ ಪಿಚ್ ಡಿವೈಡೆಡ್ ಬೈ ನಂಬರ್ ಆಫ್ ಹೆಡ್ ಸ್ಕೇಲ್ ಡಿವಿಷನ್ ಅಂದ್ರೆ ತಿಂಬಲ್ ಡಿವಿಷನ್ಸ್ 0.5 ಡಿವೈಡೆಡ್ ಬೈ 50, ದ ಲೀಸ್ಟ್ ಕೌಂಟ್ ಈಸ್ 0.01 mm. ಇದು ಎಲ್ಲ 3 ಮೈಕ್ರೋಮೀಟರ್ಗೂ ಒಂದೇನೆ, ಔಟ್ಸೈಡು, ಇನ್ಸೈಡು, ಡೆಪ್ತ್ಗೆ, ಮೂರಕ್ಕೂ ಕೂಡ ಒಂದೇ ತರ ಲೀಸ್ಟ್ ಕೌಂಟ್ ಮೆಥಡ್. ನಾವು ಲೆಟ್ ಅಸ್ ಕಮ್ ಟು ದ ರೀಡಿಂಗ್. ಈ ಇನ್ಸೈಡ್ ಮೈಕ್ರೋಮೀಟರ್ನ ಯಾವ ರೀತಿ ನಾವು ರೀಡ್ ಮಾಡ್ತೀವಿ, ಇಟ್ ಈಸ್ ಇಂಪಾರ್ಟೆಂಟ್ ಮಕ್ಕಳೇ.
ಇನ್ಸೈಡ್ ಮೈಕ್ರೋಮೀಟರ್ನ ರೀಡ್ ಮಾಡ್ತೀವಲ್ಲ, ಈಗ ಬೇರೆದೆಲ್ಲ ರೀಡ್ ಮಾಡಿ ತೋರಿಸಿದ್ದೀನಿ ನಾನು ನಿಮಗೆ, ಮೆಟ್ರಿಕ್ ತೋರಿಸಿದ್ದೀನಿ, ಇಂಚ್ ತೋರಿಸಿದ್ದೀನಿ. ಔಟ್ಸೈಡ್ ಮೈಕ್ರೋಮೀಟರ್ ಡೈರೆಕ್ಟ್, ಬಟ್ ಡೆಪ್ತ್ ಮೈಕ್ರೋಮೀಟರ್ ಅಲ್ಲಿ ರಿವರ್ಸ್ ಇರುತ್ತೆ, ಬ್ಯಾರಲ್ ರೀಡಿಂಗು ತಿಂಬಲ್ ರೀಡಿಂಗ್, ಹೌದಲ್ವಾ? ಹಿಂದ್ಗಡೆಯಿಂದ ನೋಡ್ಕೊಂಬತ್ತೀವಿ. ತಿಂಬಲ್ಲು ಅಷ್ಟೇ, ಬ್ಯಾರಲ್ಲು ಅಷ್ಟೇ, ಈ ಬೋತ್ ಆರ್ ರಿವರ್ಸ್. ಆದ್ರೆ ಔಟ್ಸೈಡ್ ಮೈಕ್ರೋಮೀಟರ್ ಅಲ್ಲಿ ಹೇಗಿರುತ್ತೆ ಅದೇ ರೀತಿ ಇಲ್ಲಿ ರೀಡ್ ಮಾಡೋದು. ಯಾವ್ದ್ರಲ್ಲಿ? ಇನ್ಸೈಡ್ ಮೈಕ್ರೋಮೀಟರ್. ನೋಡೋಣ, ಒಂದು ರೀಡಿಂಗ್ ತೋರಿಸ್ತೀನಿ. ಫಸ್ಟ್ ಏನ್ ಮಾಡ್ತೀವಿ ನಾವು ರೀಡಿಂಗ್ ನೋಡ್ಬೇಕಾದ್ರೆ? ರೇಂಜಸ್ ತಗೋತೀವಿ. ಮಿನಿಮಮ್ ರೇಂಜ್ ಪ್ಲಸ್ ಬ್ಯಾರಲ್ ರೀಡಿಂಗ್ ಪ್ಲಸ್ ಸಬ್ ಡಿವಿಷನ್ ಪ್ಲಸ್ ತಿಂಬಲ್ ಕೋಇನ್ಸೈಡಿಂಗ್ ಡಿವಿಷನ್ ಡಾಟಮ್ ಲೈನ್ಗೆ ಎಷ್ಟನೇದಿದೆ ಅದನ್ನ 0.01 ಇಂದ ಮಲ್ಟಿಪ್ಲೈ ಮಾಡ್ಬಿಟ್ಟು ಈ 4 ಪಾರ್ಟ್ ಅನ್ನ ಏನ್ ಮಾಡ್ತೀವಿ? ಆಡ್ ಮಾಡ್ತೀವಿ. ಸೊ ಅಲ್ಲಿಗೆ ನಮಗೆ ವಿ ಗೆಟ್ ರೀಡಿಂಗ್. ಸೊ ಇಲ್ಲೂ ಅದೇ ತರ ಮಾಡೋಣ. ಈಗ 125 ಇದೆ, ಇದಕ್ಕೆ ಎಷ್ಟು ಪ್ಲಸ್ ಮಾಡ್ಬೇಕಪ್ಪ? ಬ್ಯಾರಲ್ ರೀಡಿಂಗ್ ಎಷ್ಟು ತೋರಿಸ್ತಾ ಇದೆಪ್ಪ? 5 ತೋರಿಸ್ತಾ ಇದೆ. ಅಲ್ಲಿಗೆ 125 ಪ್ಲಸ್ 5 ಎಷ್ಟಾಯ್ತು? 130 ಆಯ್ತು. ಸಬ್ ಡಿವಿಷನ್ ಇದೆಯಾ? ಇಲ್ಲ, 0. ಮತ್ತೆ ತಿಂಬಲ್ ಡಿವಿಷನ್ ಎಷ್ಟು ಕೋಯಿನ್ಸೈಡ್ ಆಗಿದೆ? 35th ಡಿವಿಷನ್, 35ನೇ ಡಿವಿಷನ್ ಕೋಯಿನ್ಸೈಡ್ ಆಗಿದೆ. ಅದನ್ನ 0.01 ಇಂದ ಮಲ್ಟಿಪ್ಲೈ ಮಾಡಿದ್ರೆ 0.35. ಟೋಟಲ್ ರೀಡಿಂಗ್ ಎಷ್ಟಾಯ್ತು? 125 ಮಿನಿಮಮ್ ರೇಂಜು ಪ್ಲಸ್ 5 ಬ್ಯಾರಲ್ ರೀಡಿಂಗು. ಸೊ ಸಬ್ ಡಿವಿಷನ್ ಇಲ್ಲ, 0. ಸೊ ತಿಂಬಲ್ ಡಿವಿಷನ್ ಇಸ್ 0.35, ಟೋಟಲ್ ಇಸ್ 130.35 mm. ಈ ರೀತಿ ನಾವು ರೀಡಿಂಗ್ ಅನ್ನ ನೋಡ್ತೀವಿ. ಇಲ್ಲೊಂದು 75 to 100 ಇರೋ ರೇಂಜ್ ಅನ್ನ ಕೊಟ್ಟಿದ್ದಾರೆ. ಈಗ ಇದು ಮಿನಿಮಮ್ ರೇಂಜ್ ಎಷ್ಟು? 75, ಹೌದಾ? ಸೊ ಮತ್ತೆ ಬ್ಯಾರಲ್ ರೀಡಿಂಗ್ ಎಷ್ಟು? ಸೊ ಇಲ್ಲಿ ನೋಡಿ 5, 6, 7, 8 ಇದೆ. 8 ಆದ್ಮೇಲೆ ಒಂದು ಸಬ್ ಡಿವಿಷನ್ ಇದೆ, ಅರ್ಥ ಆಯ್ತಾ? 8 ಆದ್ಮೇಲೆ ಸಬ್ ಡಿವಿಷನ್ ಹಾಫ್ ಮಿಲಿಮೀಟರ್ 0.5. 30 ತಿಂಬಲ್ ಡಿವಿಷನ್ ಕೋಯಿನ್ಸೈಡ್ ಆಗಿದೆ, ಅದು 0.3. ಈ 4 ಆಡ್ ಮಾಡು ನೋಡಿ. ಈಗ 75 ಮಿನಿಮಮ್ ರೇಂಜು, ಬ್ಯಾರಲ್ ರೀಡಿಂಗ್ ಬಂದು 5, 6, 7, 8, ಒಂದು ಸಬ್ ಡಿವಿಷನ್ ಕೊಟ್ಟಿದ್ದಾನೆ 0.5, ತಿಂಬಲ್ ಡಿವಿಷನ್ 0.30, 4 ಆಡ್ ಮಾಡಿದ್ರೆ ಎಷ್ಟು ಬಂತು? 83.80 mm ಬಂತು. 83.8 mm. ಸೊ ಮತ್ತೊಂದು ರೀಡಿಂಗ್ ತೋರಿಸ್ತೀನಿ. ಸೊ ಇಲ್ಲಿ ಮಕ್ಕಳು ಇದು ಕೂಡ 75 to 100 ರೇಂಜ್. ಸೊ ಬ್ಯಾರಲ್ ರೀಡಿಂಗ್ ಓನ್ಲಿ 2, ಎಕ್ಸಾಕ್ಟ್ ಆಗಿ 2ಗೆ 0 ಕೋಯಿನ್ಸೈಡ್ ಆಗಿದೆ. ಸೊ ಇಲ್ಲಿ ಸಬ್ ಡಿವಿಷನ್ ಇಲ್ಲ, ತಿಂಬಲ್ ಡಿವಿಷನ್ 0 ಕೋಯಿನ್ಸೈಡ್ ಆಗಿದೆ, ಅದರಿಂದ ಅದು 0, ಸಬ್ ಡಿವಿಷನ್ 0. ಜಸ್ಟ್ ಯು ಕ್ಯಾನ್ ಆಡ್ ಮಿನಿಮಮ್ ರೇಂಜ್ ಪ್ಲಸ್ ಬ್ಯಾರಲ್ ರೀಡಿಂಗ್ ಫುಲ್ mm. 75 plus 2 ಎಷ್ಟು? 77. You can see here 75 plus 2, all other 0. The total reading is 77 mm. Another one reading 175 to 200 ಇದೆ ಇನ್ನು ರೇಂಜ್. ಈಗ ಬ್ಯಾರಲ್ ರೀಡಿಂಗ್ ಎಷ್ಟಿದೆ ನೋಡಿ? 10 ಇದೆ, ಎಕ್ಸಾಕ್ಟ್ ಆಗಿ 10. ಈ ನೋಡಿ ಸರ್ಕಂಫರೆನ್ಸ್ ಆಫ್ ದ ಎಡ್ಜ್ ಆಫ್ ದ ತಿಂಬಲ್ 10ಗೆ ಕರೆಕ್ಟ್ ಆಗಿದೆ. 0 ಏನಾಗಿದೆ? ಡಾಟಮ್ ಲೈನ್ಗೆ ಕೋಯಿನ್ಸೈಡ್ ಆಗಿದೆ, ಹಾಗಾಗಿ ಇದು 10. ಈಗ ಇದು 75 plus 10 ಎಷ್ಟಾಯ್ತು? 185 ಅಲ್ವಾ? ನೋಡೋಣ ರೀಡಿಂಗ್. ಸೊ 175 ಮಿನಿಮಮ್ ರೇಂಜು, 10 mm ಬ್ಯಾರಲ್ ರೀಡಿಂಗು, ನೋ ಸಬ್ ಡಿವಿಷನ್, ನೋ ತಿಂಬಲ್ ಡಿವಿಷನ್, 0ಗೆ ಕೋಯಿನ್ಸೈಡ್ ಆಗಿದೆ. ಹಾಗಾಗಿ ದ ರೀಡಿಂಗ್ ಆಫ್ ದಿಸ್ ಇನ್ಸೈಡ್ ಮೈಕ್ರೋಮೀಟರ್ ಇಸ್ 185 mm. ಈಗ ಅನದರ್ ಒಂದು ರೀಡಿಂಗ್ ಅನ್ನ ನೋಡೋಣ. ಇದು ಕೂಡ 175 to 200 mm ಇದೆ. ಸೊ ಇಲ್ಲಿ ಮಿನಿಮಮ್ ರೇಂಜ್ ಎಷ್ಟು? 175. ಬ್ಯಾರಲ್ ರೀಡಿಂಗು 1, 2, 3 ಇದೆ. ಬ್ಯಾರಲ್ ರೀಡಿಂಗ್ ಎಷ್ಟಿದೆ? 3 ಇದೆ ನೋಡಿ. ಮಿನಿಮಮ್ ರೇಂಜು 175, ಬ್ಯಾರಲ್ಲು 3 ಇದೆ. ಸಬ್ ಡಿವಿಷನ್ ಇಲ್ಲ, ಏನ್ ಕಾಣಿಸ್ತಾ ಇಲ್ಲ ನಿಮ್ಗೆ. ಸೊ ತಿಂಬಲ್ ಡಿವಿಷನ್ 35, 36 ಕೋಯಿನ್ಸೈಡ್ ಆಗಿದೆ, 0.36 ಆಯ್ತು. 4 ಆಡ್ ಮಾಡಿದ್ರೆ 178.36 mm ದ ರೀಡಿಂಗ್. ಈ ರೀತಿ ಮಕ್ಕಳೇ ಇನ್ಸೈಡ್ ಮೈಕ್ರೋಮೀಟರ್ನ ನಾವು ಯಾವ ರೀತಿ ಔಟ್ಸೈಡ್ ಮೈಕ್ರೋಮೀಟರ್ ಅಲ್ಲಿ ರೀಡಿಂಗ್ ಹೇಳ್ತೀವಿ, ಇಲ್ಲೂ ಅದೇ ರೀತಿ ರೀಡಿಂಗ್ ಅನ್ನ ಹೇಳ್ತೀವಿ ಮೆಟ್ರಿಕ್ ನ. ಓಕೆ, ಸೊ ದೆನ್ ಲೆಟ್ ಅಸ್ ಕಮ್ ಟು ಚೆಕಿಂಗ್ ದ ಪ್ಯಾರಲಿಸಮ್ ಆಫ್ ದ ಸರ್ಫೇಸ್ ಆಫ್ ಡೀಪ್ ಬೋರ್ಸ್. ಈಗ ಉದಾಹರಣೆಗೆ ಒಂದು ಡೀಪ್ ಬೋರ್ಸ್, ಉದ್ದ ಇದೆ ಹೋಲು, ಅಂದ್ರೆ ಡೀಪ್ ಅಂದ್ರೆ ತುಂಬಾ ಆಳ ಆಗಿರ್ತಕ್ಕಂಥ ಲೆಂತಿ ಬೋರ್ಸ್. ಸೊ ಅಲ್ಲಿ ಯಾವ ರೀತಿ ಪ್ಯಾರಲ್ ಅನ್ನ ಚೆಕ್ ಮಾಡಬೇಕು ಅಂದ್ರೆ, ಈಗ ನೋಡಿ ಲೆಂತಿ ಹ್ಯಾಂಡಲ್ ಅನ್ನ ಫಿಕ್ಸ್ ಮಾಡ್ಕೋಬೇಕು. ಹ್ಯಾಂಡಲ್ ಇರುತ್ತಲ್ಲ, ಆ ಹ್ಯಾಂಡಲ್ ಅನ್ನ ಈ ಮೈಕ್ರೋಮೀಟರ್ ಅಲ್ಲಿ ಒಂದು ಥ್ರೆಡೆಡ್ ಹೋಲ್ ಇರುತ್ತೆ, ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ವಿ. ಇಲ್ಲಿ ಕನಿಷ್ಠ 3 ಜಾಗದಲ್ಲಿ ರೀಡಿಂಗ್ ಅನ್ನ ತಗೋಬೇಕು ನಾವು. ಅಂಡ್ ಎಕ್ಸ್ಟೆಂಡೆಡ್ ಹ್ಯಾಂಡಲ್ ಕ್ಯಾನ್ ಬಿ ಯೂಸ್ಡ್. ಇನ್ನೊಂದು ಹ್ಯಾಂಡಲ್ ಅನ್ನ ಯೂಸ್ ಮಾಡ್ತಾ ಇದೀವಿ ವೈಲ್ ಮೆಜರಿಂಗ್ ಡೀಪ್ ಬೋರ್ಸ್ ಫಾರ್ ಚೆಕಿಂಗ್ ದ ಪ್ಯಾರಲಿಸಮ್ ಆಫ್ ದ ಸರ್ಫೇಸ್ ಆಫ್ ದಿ ಬೋರ್ಡ್. ಪ್ಯಾರಲಿಸಮ್ ಚೆಕ್ ಮಾಡ್ಬೇಕಾದ್ರೆ ಈ ರೀತಿ ಒಂದು ಎಕ್ಸ್ಟೆಂಡೆಡ್ ರಾಡ್ ಅನ್ನ ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡ್ಕೊಂಡ ನಂತರ ನಾವೇನ್ ಮಾಡಬೇಕು, 3 ರೀಡಿಂಗ್ಸ್ ಅನ್ನ ತಗೋಬೇಕು. ಮಿನಿಮಮ್ 3 ರೀಡಿಂಗ್ ಅಟ್ 2 or 3 ಪ್ಲೇಸಸ್, 2 ಅಥವಾ 3 ಪ್ಲೇಸ್ ನಲ್ಲಿ ಒಂದು 3 ರೀಡಿಂಗ್ ತಗೋಬೇಕು. ಉದಾಹರಣೆಗೆ ಟಾಪ್ ಅಲ್ಲಿ ಒಂದು, ಮಿಡಲ್ ಅಲ್ಲಿ ಒಂದು, ಬಾಟಮ್ ಒಂದು. ಇವು 3 ರೀಡಿಂಗ್ ಏನಿರಬೇಕು? ಒಂದೇ ಇರಬೇಕು, ಯಾವುದೇ ವೇರಿಯೇಷನ್ಸ್ ಇರಬಾರ್ದು. ವೆರಿ ಗುಡ್. ಈ 3 ಗೊತ್ತಾಯ್ತಲ್ಲ, 3 ರೀಡಿಂಗ್ ಏನಿರಬೇಕು? ಒಂದೇ ಇರಬೇಕು. ಟಾಪ್ ಅಲ್ಲಿ, ಬಾಟಮ್ ಅಲ್ಲಿ, ಮಿಡಲ್ ಅಲ್ಲಿ.
ಹಾಗಿದ್ರೆ ಇದು ಪ್ಯಾರಲಿಸಮ್ ಏನಿದೆ ಸರ್ಫೇಸು ಪ್ಯಾರಲ್ ಆಗಿದೆ ಇನ್ಸೈಡ್ ಸರ್ಫೇಸು ಅಂತ ಅರ್ಥ. ಇಲ್ಲ ಎನಿ ವೇರಿಯೇಷನ್ಸ್ ತಪ್ಪಿದೆ ಅಂತ. ಇಫ್ ಆಲ್ ದ ರೀಡಿಂಗ್ಸ್ ಆರ್ ಸೇಮ್ ದೆನ್ ದ ಸರ್ಫೇಸ್ ಆಫ್ ದ ಬೋರ್ ಆರ್ ಪ್ಯಾರಲಲ್ ಇದೆ ಅಂತ ಅರ್ಥ. ಒಂದ್ ವೇಳೆ ಎನಿ ವೇರಿಯೇಷನ್ಸ್ ಇನ್ ದ ರೀಡಿಂಗ್ ಸೋಸ್ ಎನ್ ಎರರ್ ಇನ್ ದ ಬೋರ್, ಏನಾದ್ರು ವೇರಿಯೇಷನ್ಸ್ ಇದ್ರೆ ಈ ಬೋರ್ ಅಲ್ಲಿ ಎರರ್ ಇದೆ ಅಂತ ಅರ್ಥ ಆಯ್ತಾ ಮಕ್ಕಳೇ? ಸೊ ಈಗ ಇನ್ಸೈಡ್ ಮೈಕ್ರೋಮೀಟರ್ ಅನ್ನ ಯೂಸ್ ಮಾಡಿಕೊಂಡು ನೀವು ಚೆಕ್ ಮಾಡುವಾಗ ಏನೇನು ಪ್ರಿಕಾಷನ್ಸ್ ಅನ್ನ ತಗೊಳ್ಬೇಕು. ಸೊ ಮೊದಲನೇದಾಗಿ ಎಕ್ಸ್ಟೆನ್ಷನ್ ರಾಡು ಸ್ಪೇಸಿಂಗ್ ಕಾಲರ್ಸ್ ಅನ್ನ ಕರೆಕ್ಟ್ ಆಗಿ ಫಿಟ್ ಮಾಡಬೇಕು. ಮತ್ತೆ ಬಿಫೋರ್ ಅಂಡ್ ಆಫ್ಟರ್ ಯೂಸ್ ಕ್ಲೀನ್ ಮಾಡಬೇಕು. ಮತ್ತೆ ಆಫ್ಟರ್ ಯೂಸ್ ಪೆಟ್ರೋಲಿಯಂ ಜೆಲ್ಲಿಯನ್ನ ಹಾಕಿ ಲೈಟ್ ಕೋಟಿಂಗ್ ಆಫ್ ಪೆಟ್ರೋಲಿಯಂ ಜೆಲ್ಲಿ ಆರ್ ಆಯಿಲ್ ಅನ್ನು ಹಾಕಿ ಅದನ್ನ ಒರೆಸಿ ಬಾಕ್ಸ್ ಒಳಗಡೆ ಇಡಬೇಕು, ಸಪರೇಟ್ ಆಗಿ ಇಡಬೇಕು. ಯಾವುದ್ರ ಜೊತೆನೂ ಇದನ್ನ ಮಿಕ್ಸ್ ಮಾಡಬಾರ್ದು. ಮತ್ತೆ ರಫ್ ಸರ್ಫೇಸು, ರಫ್ ಬೋರ್ಸು, ರಫ್ ಹೋಲ್ಸ್ ನಲ್ಲಿ ಇದನ್ನ ಯೂಸ್ ಮಾಡಬಾರ್ದು. ಮತ್ತೆ ಬಿಫೋರ್ ಯೂಸ್ ಇದನ್ನ ಚೆಕ್ ಮಾಡ್ಕೊಳ್ಬೇಕು. ಇದೆಲ್ಲ ಹೇಳ್ತಾ ಇದ್ದೀನಿ ನಾನು ಒಟ್ಟಿಗೆ, ಈಗ ಒಂದೊಂದಾಗಿ ಹೇಳ್ತೀನಿ ನೋಡಿ. ಒಂದು ಸ್ಪೇಸಿಂಗ್ ಕಾಲರ್ಸು ಎಕ್ಸ್ಟೆನ್ಷನ್ ರಾಡ್ ಅನ್ನ ಕರೆಕ್ಟ್ ಆಗಿ ಫಿಟ್ ಮಾಡಬೇಕು. ಜೀರೋ ಸೆಟ್ಟಿಂಗ್ ಅನ್ನ ಮಾಡ್ಕೋಬೇಕು. ಆ ಜೀರೋ ಸೆಟ್ಟಿಂಗ್ ಅನ್ನ ಮಾಡಬೇಕು ಅಂದ್ರೆ ಇನ್ಸೈಡ್ ಮೈಕ್ರೋಮೀಟರ್ಗೆ ನಮ್ಗೆ ಏನ್ ಬೇಕು, ಔಟ್ ಸೈಡ್ ಮೈಕ್ರೋಮೀಟರ್ ಬೇಕು. ಮತ್ತೆ ಮೆಜರಿಂಗ್ ಪೇಸಸ್ ಈ ಏನು ಬೋರ್ ಅಥವಾ ಓಲ್ ಆಕ್ಸಿಸ್ ಏನಿದೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಹ್ಯಾಂಡಲ್ ಏನಿರ್ಬೇಕು, ಪ್ಯಾರಲಲ್ ಆಗಿರ್ಬೇಕು. ಇದು ಇಂಪಾರ್ಟೆಂಟ್ ಚೆಕ್ ಮಾಡುವಾಗ. ದೆನ್ ಅನದರ್ ಒನ್ ಪ್ರಿಕಾಷನ್ಸ್ ವೆನ್ ಮೆಜರಿಂಗ್ ದ ಬೋರ್ ಮೈಕ್ರೋಮೀಟರ್ ಮಸ್ಟ್ ಬಿ ಸೆಟ್ ಲಾರ್ಜೆಸ್ಟ್ ವ್ಯಾಲ್ಯೂ. ಓಲ್ ಅನ್ನ ಚೆಕ್ ಮಾಡುವಾಗ ಓಲ್ ಆದ್ರೆ ಪಾಯಿಂಟ್ ಕಾಂಟ್ಯಾಕ್ಟ್ ಇರುತ್ತೆ, ಹಾಗಾಗಿ ಲಾರ್ಜರ್ ವ್ಯಾಲ್ಯೂ ಚೆಕ್ ಮಾಡಬೇಕು. ಅದೇ ರೀತಿ ಸ್ಲಾಟ್ ಅನ್ನು ಏನಾದರೂ ಚೆಕ್ ಮಾಡಬೇಕಾದ್ರೆ ಸ್ಮಾಲೆಸ್ಟ್ ವ್ಯಾಲ್ಯೂಗೆ ನಿಮ್ಮ ಮೈಕ್ರೋಮೀಟರ್ ನ ಚೆಕ್ ಮಾಡ್ಕೋಬೇಕು. ಯಾಕೆ ಸರ್ ಅಂದ್ರೆ ಅದು ಲೈನ್ ಕಾಂಟ್ಯಾಕ್ಟ್ ಇರುತ್ತೆ, ಹಾಗಾಗಿ ಸ್ಮಾಲ್ ಕಾಂಟ್ಯಾಕ್ಟ್ ಇದು ಸ್ಮಾಲೆಸ್ಟ್ ವ್ಯಾಲ್ಯೂ. ಸೊ ಇಲ್ಲಿ ಓಲ್ ಅಲ್ಲಿ ಪಾಯಿಂಟ್ ಕಾಂಟ್ಯಾಕ್ಟ್ ಇರುತ್ತೆ, ಲಾರ್ಜೆಸ್ಟ್ ವ್ಯಾಲ್ಯೂಗೆ ಮೈಕ್ರೋಮೀಟರ್ ನ ಸೆಟ್ ಮಾಡ್ಕೋಬೇಕು. ಸೊ ಇದು ಇಂಪಾರ್ಟೆಂಟ್, ಇದು ಒಂದು ಪ್ರಿಕಾಷನ್ಸ್ ನಿಮಗೆ. ದೆನ್ ಎನ್ಶ್ಯೂರ್ ದಟ್ ದ ವಾಲ್ ಸರ್ಫೇಸ್ ಆಫ್ ದ ಬೋರ್, ನೀವು ಏನ್ ಚೆಕ್ ಮಾಡ್ತೀರಿ ಓಲು ಸ್ಲಾಟ್ಸ್, ಆ ವಾಲ್ ಏನಿದೆ ಅದು ಫ್ರೀ ಫ್ರಮ್ ಬರ್ಸ್, ಯಾವುದೇ ರೀತಿ ಬರ್ಸ್ ಇರಬಾರ್ದು, ಆಯಿಲ್ ಇರಬಾರ್ದು. ಅದನ್ನ ಕ್ಲೀನ್ ಮಾಡಬೇಕು. ಬಿಫೋರ್ ಯೂಸಿಂಗ್ ಎನ್ ಇನ್ಸೈಡ್ ಮೈಕ್ರೋಮೀಟರ್ ಈ ಒಂದು ಪಾಯಿಂಟ್ ಅನ್ನ ಚೆಕ್ ಮಾಡಬೇಕು. ಬರ್ಸು, ಆಯಿಲ್ಸು, ರಫ್ ಸರ್ಫೇಸು, ರಸ್ಟು ಇರೋ ಕಡೆ ಯೂಸ್ ಮಾಡಬಾರ್ದು. ಮತ್ತೆ ಇನ್ಸೈಡ್ ಮೈಕ್ರೋಮೀಟರ್ ನೀವು ಒಳಗಡೆ ಹಾಕಿದಾಗ ಓಲು ಅಂದ್ರೆ ಬೋರ್ ಒಳಗಡೆ ಸ್ಲಾಟ್ ಒಳಗಡೆ ಹಾಕಿದಾಗ ನಿಮಗೆ ಸೆನ್ಸ್ ಆಫ್ ಫೀಲ್ ಅಂತ ಕರಿತೀವಿ, ಕರೆಕ್ಟ್ ಫೀಲ್ ಆಗಬೇಕು. ಸೊ ಸೆಟ್ ದ ಇನ್ಸೈಡ್ ಮೈಕ್ರೋಮೀಟರ್ ಇನ್ ದ ಬೋರ್ ಟು ದ ಕರೆಕ್ಟ್ ಫೀಲ್ ಅಂತ ಕರಿತೀವಿ. ಸೊ ದೆನ್ ಡು ನಾಟ್ ಡ್ರ್ಯಾಗ್, ಎಳಿಬಾರ್ದು, ಮೇಲೆ ಕೆಳಗಡೆ ಹಿಂಗೆ ಎಳಿಬಾರ್ದು. ಮತ್ತೆ ಫೋರ್ಸ್ ಅನ್ನ ಅಪ್ಲೈ ಮಾಡಬಾರ್ದು. ಡು ನಾಟ್ ಡ್ರ್ಯಾಗ್ ಆರ್ ಫೋರ್ಸ್ ದ ಇನ್ಸೈಡ್ ಮೈಕ್ರೋಮೀಟರ್ ಇನ್ ದ ಬೋರ್ ಸ್ಲಾಟ್. ಇವಿಷ್ಟು ಮಕ್ಕಳೇ ಪ್ರಿಕಾಷನ್ಸ್. ಮತ್ತೆ ಇದನ್ನ ಬೇರೆ ಇನ್ಸ್ಟ್ರೂಮೆಂಟ್ ಜೊತೆ ಮಿಕ್ಸ್ ಮಾಡಬಾರ್ದು, ಸಪ್ರೇಟ್ ಆಗಿಡಬೇಕು. ಬಿಫೋರ್ ಅಂಡ್ ಆಫ್ಟರ್ ಯೂಸ್ ಕ್ಲೀನ್ ಮಾಡಬೇಕು. ಅದಕ್ಕೆ ಲೈಟ್ ಕೋಟ್ ಆಯಿಲ್ ಅನ್ನು ಅಪ್ಲೈ ಮಾಡಿ ಇಟ್ಕೋಬೇಕು. ಮತ್ತೆ ಆಗಿಂದಾಗೆ ಅದನ್ನ ಡಿಸ್ಮೆಂಟಲ್ ಅಸೆಂಬಲ್ ಅನ್ನ ಮಾಡಲಿಕ್ಕೆ ಹೋಗ್ಬಾರ್ದು. ಏನಾದ್ರು ಪ್ರಾಬ್ಲಮ್ ಇದ್ರೆ ಮಾತ್ರ ಚೆಕ್ ಮಾಡಬೇಕು. ಬಿಫೋರ್ ಯೂಸ್ ಜೀರೋ ಸೆಟ್ಟಿಂಗ್ ಅನ್ನ ಮಾಡ್ಕೋಬೇಕು, ಔಟ್ಸೈಡ್ ಮೈಕ್ರೋಮೀಟರ್ನ ಯೂಸ್ ಮಾಡ್ಕೋಬೇಕು. ಸೊ ಇಷ್ಟು ವಿಷಯಗಳನ್ನ ನೀವು ಇನ್ಸೈಡ್ ಮೈಕ್ರೋಮೀಟರ್ಗೆ ಸಂಬಂಧಪಟ್ಟ ಹಾಗೆ ತಿಳ್ಕೋಬೇಕು. ಇನ್ನು ಸಮ್ ಟೆಸ್ಟ್ ಪೋರ್ಷನ್ಸ್, ಎಕ್ಸಾಮಿನೇಷನ್ಸ್ ಪಾಯಿಂಟ್ ಆಫ್ ವ್ಯೂ, ಮತ್ತೆ ಒಂದು ರಿವಿಷನ್ಸ್. ಸ್ಟೇಟ್ ಟೂ ಮೇನ್ ಪರ್ಪಸ್ ಆಫ್ ಯೂಸಿಂಗ್ ಇನ್ಸೈಡ್ ಮೈಕ್ರೋಮೀಟರ್. ಇನ್ಸೈಡ್ ಮೈಕ್ರೋಮೀಟರ್ನ ಯಾತಕ್ಕೆ ಬಳಸ್ತೀವಿ? ಒಂದು, ಟು ಮೆಜರ್ ದ ಡಯಾಮೀಟರ್ ಆಫ್ ಹೋಲ್ಸ್, ಇನ್ಸೈಡ್ ಡೈಮೆನ್ಷನ್ಸ್, ಹೋಲ್ಸ್ ಸ್ಲಾಟ್ಸ್ ಅನ್ನ ಚೆಕ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಅಂಡ್ ಆಲ್ಸೋ ಟು ಚೆಕ್ ದ ಪ್ಯಾರಲಿಸಮ್ ಆಫ್ ದ ಡೀಪ್ ಹೋಲ್ಸ್, ಡೀಪ್ ಹೋಲ್ಸ್ ಪ್ಯಾರಲಿಸಮ್ ಅನ್ನ ಚೆಕ್ ಮಾಡಲಿಕ್ಕೂ ಕೂಡ ನಾವು ಬಳಸ್ತೀವಿ, ಹೌದಲ್ವಾ? ವಿಚ್ ಇನ್ಸ್ಟ್ರೂಮೆಂಟ್ ಇಸ್ ಯೂಸ್ ಟು ಚೆಕ್ ಜೀರೋ ಸೆಟ್ಟಿಂಗ್ ಆಫ್ ಇನ್ಸೈಡ್ ಮೈಕ್ರೋಮೀಟರ್. ಇನ್ಸೈಡ್ ಮೈಕ್ರೋಮೀಟರ್ ಜೀರೋ ಸೆಟ್ ಮಾಡಬೇಕಾದ್ರೆ ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ? ಹೌದು, ಎಸ್, ವೆರಿ ಗುಡ್. ಹೌದು, ಔಟ್ಸೈಡ್ ಮೈಕ್ರೋಮೀಟರ್ ನಾವು ಬಳಸ್ತೀವಿ. ವೈಲ್ ಮೆಜರಿಂಗ್ ವಿಚ್ ಎಲಿಮೆಂಟ್ಸ್ ಆಫ್ ದ ಜಾಬ್ ಇನ್ಸೈಡ್ ಮೈಕ್ರೋಮೀಟರ್ ಇಸ್ ಸೆಟ್ ಟು. ಸೊ ನೀವು ಈಗ ಇಲ್ಲಿ ಇನ್ಸೈಡ್ ಮೈಕ್ರೋಮೀಟರ್ನ ಸೆಟ್ ಮಾಡ್ಕೋಬೇಕಲ್ಲ ಜಾಬ್ ಅನ್ನ ಮೆಜರ್ ಮಾಡುವಾಗ. ಉದಾಹರಣೆಗೆ ಲಾರ್ಜರ್ ವ್ಯಾಲ್ಯೂನ ಯಾವಾಗ ಸೆಟ್ ಮಾಡ್ತೀರಿ? ಬೋರ್ ಅನ್ನ ಮೆಜರ್ ಮಾಡುವಾಗ, ಪಾಯಿಂಟ್ ಕಾಂಟ್ಯಾಕ್ಟ್ ಇರುತ್ತೆ. ಓಲ್ ಅನ್ನ ಮೆಜರ್ ಮಾಡುವಾಗ. ಸ್ಮಾಲೆಸ್ಟ್ ವ್ಯಾಲ್ಯೂನ ಯಾವಾಗ ಸೆಟ್ ಮಾಡ್ಕೋತೀರಿ ಅಂದ್ರೆ ಪ್ಯಾರಲಲ್ ಸರ್ಫೇಸ್, ಮೆಜರಿಂಗ್ ಬಿಟ್ವೀನ್ ಫ್ಲಾಟ್ ಸರ್ಫೇಸ್, ಸ್ಲಾಟ್ಸ್, ಸ್ಕ್ವೇರ್ ಹೋಲ್ಸ್, ಅಲ್ಲಿ ನಾವು ಸ್ಮಾಲೆಸ್ಟ್ ವ್ಯಾಲ್ಯೂಗೆ ಚೆಕ್ ಮಾಡ್ಕೋತೀವಿ. ಅಲ್ಲಿ ಲೈನ್ ಕಾಂಟ್ಯಾಕ್ಟ್ ಇರುತ್ತೆ. ಇದು ಇಂಪಾರ್ಟೆಂಟ್ ಕ್ವಶನ್ಸ್. Which part of the inside micrometer contains sleeve, thimble and handle? Inside micrometer
ಸ್ಲೀವ್, ತಿಂಬಲ್ಲು, ಆನ್ವಿಲ್ಲು ಯಾವ ಪಾರ್ಟ್ ನಲ್ಲಿ ಸೇರ್ಕೊಂಡಿರುತ್ತೆ? ಮೈಕ್ರೋಮೀಟರ್ ಹೆಡ್ ಅಂತ ಕರಿತೀವಲ್ವಾ? ಸೊ ಎಸ್, ಮೈಕ್ರೋಮೀಟರ್ ಹೆಡ್. One measuring pace of the inside micrometer is anvil, which is the other measuring paces. ಒಂದು measuring paces micrometer head ಅಲ್ಲಿ anvil, ಇನ್ನೊಂದು extension rod ಅಲ್ಲಿ ಇರುತ್ತೆ. ಯಾವುದು? extension rod, which is added to the extension rod for additional length measurement. additional length measurement ಮಾಡಬೇಕಾದ್ರೆ extension rod ಗೆ ಏನನ್ನ ಸೇರಿಸ್ಕೊಳ್ತೀವಿ ನಾವು? ಸ್ಪೇಸಿಂಗ್ ಕಾಲರ್ ಅಂತ ಬರುತ್ತಲ್ಲ, ಅದು ಬೇರೆ ಬೇರೆ ಸೈಜಸ್ ಇರುತ್ತೆ. ಸೊ ಸ್ಪೇಸಿಂಗ್ ಕಾಲರ್ಸ್ ಅನ್ನು ಸೇರಿಸ್ಕೊಳ್ತೀವಿ. So multiple choice questions are, what is the name of the instrument shown in the figure? ಈ ಇನ್ಸ್ಟ್ರೂಮೆಂಟ್ ಏನು ಮಕ್ಕಳೇ? ಸೊ ಇದೇನಿದು? ಇನ್ಸೈಡ್ ಮೈಕ್ರೋಮೀಟರ್. ಚಿತ್ರದಲ್ಲಿ ಇದೆಯಾ ನೋಡೋಣ. ಇನ್ಸೈಡ್, ಡೆಪ್ತ್, ಔಟ್ಸೈಡ್, ಸ್ಕ್ರೂ ಪಿಚ್. ಸೊ ಯಾವ್ದಿದೆ? ಎ ಇಸ್ ದ ಕರೆಕ್ಟ್ ಆನ್ಸರ್. ಇನ್ಸೈಡ್ ಮೈಕ್ರೋಮೀಟರ್. ನೋಡೋಣ. ಎಸ್, ಎ ಇಸ್ ದ ಕರೆಕ್ಟ್. ಸೊ ವಾಟ್ ಇಸ್ ದ ನೇಮ್ ಆಫ್ ದ ಪಾರ್ಟ್ ಸೋನ್? ಈ ಚಿತ್ರದಲ್ಲಿ ಇರ್ತಕ್ಕಂಥ ಪಾರ್ಟ್ ಇನ್ಸೈಡ್ ಮೈಕ್ರೋಮೀಟರ್ ಜೊತೆ ಯೂಸ್ ಮಾಡ್ತೀವಿ. ಇದು ಏನು? ಏನಿದು? ಎಕ್ಸ್ಟೆನ್ಷನ್ ರಾಡ್, ಹೌದಲ್ವಾ? ಅದು ಆನ್ಸರ್ ಅಲ್ಲಿ ಇದೆಯಾ? ಹ್ಯಾಂಡಲ್, ಸ್ಪೇಸಿಂಗ್ ಕಾಲರ್, ಸ್ಪಿಂಡಲ್. ಎಸ್ ಬಂದ್ಬಿಡ್ತು. ಯಾವುದು? ಡಿ ಇಸ್ ದ ಕರೆಕ್ಟ್ ಆನ್ಸರ್, ಎಕ್ಸ್ಟೆನ್ಷನ್ ರಾಡ್. ಸೊ ಈ ರೀತಿ ಮಕ್ಕಳೇ ನಿಮಗೆ ಪರೀಕ್ಷೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೂಡ ನಿಮಗೆ ಕೇಳ್ಬೋದು. ಈಗ ನಾವು 0.5 mm ಇದ್ವಿ ಆಕ್ಯುರೇಸಿ. ಸೊ ಇನ್ನೂ ಜಾಸ್ತಿ ಬೇಕು, ಆಕ್ಯುರೇಟ್ ಬೇಕು ಅನಿಸ್ತು. ವರ್ನಿಯರ್ ಕ್ಯಾಲಿಪರ್ಗೆ ಬಂದ್ವಿ, 0.02 mm. ಇನ್ನೂ ಜಾಸ್ತಿ ಬೇಕು ಅನಿಸ್ತು ನಮಗೆ, ಏನೋ ಆಕ್ಯುರೇಸಿ. ಮೈಕ್ರೋಮೀಟರ್ಗೆ ಬಂದ್ವಿ, ಔಟ್ಸೈಡ್ ಮೈಕ್ರೋಮೀಟರ್, ಇನ್ಸೈಡ್ ಮೈಕ್ರೋಮೀಟರ್, ಡೆಪ್ತ್ ಮೈಕ್ರೋಮೀಟರ್. ದ ಆಕ್ಯುರೇಸಿ ಇಸ್ ವಾಟ್? 0.01 mm. ಈಗ ಮಕ್ಕಳೇ ನಮ್ಗೆ ಇದು ಸಾಲ್ತಾ ಇಲ್ಲ, ಇನ್ನೂ ಜಾಸ್ತಿ, ಇನ್ನೂ ಆಕ್ಯುರೇಟ್ ಮಾಡಬೇಕು. ಸೊ ಹಾಗಾದ್ರೆ ಯಾವ ಇನ್ಸ್ಟ್ರೂಮೆಂಟ್ ಇದೆ ಸರ್ ಇನ್ನೂ ಆಕ್ಯುರೇಟ್ ಆಗಿ ಮಾಡಲಿಕ್ಕೆ, ನಮ್ಮ ಹತ್ರ ಮೆಜರ್ ಮಾಡಲಿಕ್ಕೆ, ಚೆಕ್ ಮಾಡಲಿಕ್ಕೆ? ಸೊ ದಟ್ ಈಸ್ ಒನ್ ಅಂಡ್ ಓನ್ಲಿ ವರ್ನಿಯರ್ ಮೈಕ್ರೋಮೀಟರ್ ಅಂತ ಒಂದಿದೆ ಮಕ್ಕಳೇ. ವರ್ನಿಯರ್ ಔಟ್ಸೈಡ್ ಮೈಕ್ರೋಮೀಟರ್ ಅಂತ ಇದೆ. ಈ ವರ್ನಿಯರ್ ಮೈಕ್ರೋಮೀಟರ್ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದು ಯಾವ ರೀತಿ ಇರ್ತದೆ, ಅದನ್ನ ಹೇಗೆ ಮೆಜರ್ ಮಾಡ್ತಕ್ಕಂಥದ್ದು, ಅದನ್ನ ಯಾವ ರೀತಿ ರೀಡ್ ಮಾಡ್ತಕ್ಕಂಥದ್ದು, ಹೌ ಟು ರೀಡ್ ವರ್ನಿಯರ್ ಔಟ್ಸೈಡ್ ಮೈಕ್ರೋಮೀಟರ್ ಮುಂದಿನ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.